ಕಾರು ವಿರುದ್ಧ ಕೇಸೊಂದು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಅಪಾಯಕಾರಿ ಚಾಲನೆ ಹಿನ್ನೆಲೆ ವಿಡಿಯೋ ಆಧರಿಸಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ದ್ವಿಚಕ್ರ ಸವಾರರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಚಾಲನೆ. ಬೆಂಗಳೂರು ಮುಖ್ಯ ನಗರದಲ್ಲಿ ಅತ್ಯಂತ ಐಷಾರಾಮಿ ಕಾರೊಂದು ಲ್ಯಾಂಬೋರ್ಗಿನಿ. ಆ ಕಾರು ಅಪಾಯಕಾರಿ ರೀತಿಯಲ್ಲಿ ವೇಗವಾಗಿ ಚಲನೆ ಮಾಡಿತ್ತು. ಅದರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಹಿಂದೆ ಮುಂದೆ ಯಾರಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದು ಲ್ಯಾಂಬೋರ್ಗಿನಿಗೆ ಕಾಣುತ್ತಿಲ್ಲ. ಏನು ನುಗ್ಗಿದ್ದೆ, ಕುದುರೆ ನುಗ್ಗದಂಗೆ. ಆ ತರಹದ್ದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸಂಚಲನ ಮೂಡಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಲ್ಯಾಂಬೋರ್ಗಿನಿ ಅತ್ಯಂತ ಐಷಾರಾಮಿ ಕಾರು ವೇಗ ಚಾಲನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಬೆಂಗಳೂರು ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಲ್ಯಾಂಬೋರ್ಗಿನಿ ಅನ್ನುವ ಕಾರು ಶೋಕಿಯ ಒಂದು ಭಾಗ. ತಮ್ಮ ಪ್ರತಿಷ್ಠೆಯನ್ನು ತೋರ್ಪಡಿಸೋದಕ್ಕೆ ನಮ್ಮಪ್ಪ ಮಾಡಿಟ್ಟಿರೋ ಗಂಟಲು ತಗೊಂಡಿದ್ದೀನಿ ಅಂತೇಳಿ ಊರವರಿಗೆ ತೋರಿಸೋದಕ್ಕೆ ಒಂದು ಲ್ಯಾಂಬೋರ್ಗಿನಿ ತಗೊಂಡಿರ್ತಾರೆ. ಅಂದರೆ ಲ್ಯಾಂಬೋರ್ಗಿನಿ ತಗೊಂಡವ್ರದ್ದೆಲ್ಲ ವಿರುದ್ಧ ಮಾತನಾಡ್ತಿರೋದಲ್ಲ. ತಗೊಂಡ ನಂತರ ರಸ್ತೆಯಲ್ಲಿ ಹೆಂಗೆ ಓಡಿಸ್ಬೇಕು ಅನ್ನೋದು ಕೂಡ ಅರಿತಿರಬೇಕು. ಲ್ಯಾಂಬೋರ್ಗಿನಿ ಆ ಚಾಲಕ ಅದರ ಮಾಲೀಕರು ಮಾತ್ರ ರೋಡ್ ಟ್ಯಾಕ್ಸ್ ಕಟ್ಟೋದಲ್ಲ, ಅಲ್ಲಿ ಹೋಗ್ತಾ ಇರೋ ಸೈಕಲ್ಲು, ಗಾಡಿ, ಕಾರು ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ತಾರೆ. ಇದು ನನ್ನಪ್ಪನ ರಸ್ತೆ ಅನ್ನುವ ಏನೋ ಒಂದು ಭ್ರಮೆಯಲ್ಲಿ ಏನು ಓಡಿಸಿದ್ದು ಅಂದರೆ ಕಣ್ಣು ಮಿಟುಕಿಸುವ ಒಳಗಾಗಿ 3-4 ಗಾಡಿಗಳನ್ನ ಓವರ್ಟೇಕ್ ಮಾಡಿದ್ದ. ಆ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಪೊಲೀಸರು ಈಗ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಅಪಾಯಕಾರಿ ಚಾಲನೆ, ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಬೈಕ್ ಸವಾರರು ಆ ಲ್ಯಾಂಬೋರ್ಗಿನಿ ಪಾಸ್ ಆಗುವಾಗಲೇ ಈ ಹಾರ್ಟ್ ವೀಕ್ ಇದ್ದವರು ಅಲ್ಲೇ ಹೊಡ್ಕೊಂಡು ಸಾಯ್ತಾರೆ. ಅಷ್ಟು ವೇಗವಾಗಿತ್ತು. ದ್ವಿಚಕ್ರ ಸವಾರರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಚಾಲನೆ, ಅಪಾಯಕಾರಿ ಚಾಲನೆಯಿಂದ ಕಂಗಾಲಾಗಿದ್ದ ವಾಹನ ಸವಾರರು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಲ್ಯಾಂಬೋರ್ಗಿನಿ ವೇಗ ಚಾಲನೆಗೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾದ ಹಿನ್ನೆಲೆ ಬೆಂಗಳೂರು ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರೊಂದು ದಾಖಲಾಗಿದೆ. ಈ ತರಹದ ಶೋಕಿಗಾಗಿ, ಏನೋ ಒಂದು ಆಡಂಬರ ಪ್ರದರ್ಶನಕ್ಕಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ನೀವು ಹಿಂಗೆ ಇದು ಇಷ್ಟೇ ಅಲ್ಲ, ಪಲ್ಟಿ ಬೇಕಾದರೂ ಹೊಡ್ಕೊಳ್ಳಿ. ನಿಮ್ಮ ಮನೆ ಅಂಗಳದಲ್ಲಿ ತಂದೆ ಮಾಡಿಟ್ಟಿರುವ ಸಾಕಷ್ಟು ಹಣದಲ್ಲಿ ಇಂಟರ್ಲಾಕ್ಸ್ ಹಾಕಿರ್ತಾರೆ. ಪಲ್ಟಿ ಹೊಡೆಯೋ ತರಹದನ್ನೇ ಅಂಗಳನ ಬೇಕಾದ್ರೆ ನೀವು ಸೃಷ್ಟಿ ಮಾಡ್ಕೋಬಹುದು. ಆದರೆ ಇದು ನಿಮ್ಮ ಮನೆ ಅಂಗಳ ಅಲ್ಲ, ಸಾರ್ವಜನಿಕ ರಸ್ತೆ. ಹಾಗಾಗಿ ಈ ತರಹದ ಅಪಾಯಕಾರಿ ಚಾಲನೆ ಮಾಡಕೂಡದು. ಈಗಾಗಲೇ ಪೊಲೀಸರು ಕೂಡ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ವಿಡಿಯೋ ಆಧರಿಸಿ ಆತನನ್ನು ಕರೆಸುವ ಪ್ರಯತ್ನವೂ ಕೂಡ ಪೊಲೀಸರಿಂದ ನಡೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.